ಜಮ್ಮು ಕಾಶ್ಮೀರದಿಂದ ಟಿವಿ9 ಲೈವ್ ಕವರೇಜ್ ದಾಳಿ ನಡೆಸಿದ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ನಿಮಗೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ಆಯ್ತಲ್ಲ, ಅದರ ಕುರಿತ ಸಂಪೂರ್ಣ ಪ್ರತ್ಯಕ್ಷ ವರದಿಯನ್ನ ಟಿವಿ9 ನಿಮ್ಮ ಮುಂದೆ ಇಡುತ್ತೆ. ಡ್ರೋನ್ ದಾಳಿಯ ಬಗ್ಗೆ ಇಂಚಿಂಚು ಮಾಹಿತಿಯೂ ಕೂಡ ಟಿವಿ9 ನಲ್ಲಿ ಲಭ್ಯ. ಗಮನಿಸ್ತಾ ಇದ್ದೀರಿ, ಇದು ಯಾವ ರೀತಿಯಾಗಿ ಪಾಕಿಸ್ತಾನದಿಂದ ಆದಂತಹ ಡ್ರೋನ್ ದಾಳಿಗೆ ಅಲ್ಲಿನ ಜನವಸತಿ ಪ್ರದೇಶ ಸಂಪೂರ್ಣವಾಗಿ ಛಿದ್ರವಾಗಿದೆ ಅಂತ ಹೇಳಿ ಬೆಳಿಗ್ಗೆ 5:45 ಸುಮಾರಿಗೆ ನಡೆದಿರುವಂತಹ ದಾಳಿ ಇದು. ಎಲ್ಲರೂ ಕೂಡ ನಿದ್ದೆಯಲ್ಲಿದ್ರು. ಏಕಾಏಕಿ ಸ್ಫೋಟ ಆಯಿತು, ಸೌಂಡ್ ಬಂತು, ಭಯ ಆಯಿತು. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಒಂದು ಅಟ್ಯಾಕ್ ಆಗಿದೆ ಅಂತ ರಿಹಾರ್ಡಿ ಜಮ್ಮು ಕಾಶ್ಮೀರದ ಈ ಭಾಗದ ನಿವಾಸಿಗಳು ಟಿವಿ9 ಜೊತೆಗೆ ಮಾತನಾಡಬೇಕಿದ್ರೆ ಹೇಳಿದ್ರು. ಆ ಒಂದು ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಮೇಲ್ಭಾಗ ಇರಬಹುದು, ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದಂತಹ ವಾಹನಗಳಿರಬಹುದು, ಎಲ್ಲವೂ ಕೂಡ ಜಖಮಾಗಿದೆ. ಅಲ್ಲಿನ ಜನರಲ್ಲಿ ಭೀತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಅವರು ಮಾತಾಡೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಜಮ್ಮುವಿನ ರಿಹಾರ್ಡಿ ಇದು. ರೈಟ್, ಇದೇ ಸ್ಪಾಟಿಂದ ಈಗ ಹರೀಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ರಿಪೋರ್ಟಿಂಗ್ ಕೂಡ ಟಿವಿನ ತುಂಬ ಜೋರಾಗಿನೇ ಮಾಡ್ತಾ ಇದ್ದಾರೆ. ಹರೀಶ್, ಈಗಾಗಲೇ ನೀವು ಆ ಭಾಗದಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇದೆ. ಈಗ ಪರಿಸ್ಥಿತಿ ಹೇಗಿದೆ ಆ ಭಾಗದಲ್ಲಿ? ಜೊತೆಗೆ ಏನು ದಾಳಿ ಆಯಿತು, ದಾಳಿ ಆದಮೇಲೆ ಸ್ಥಳೀಯ ಆಡಳಿತದ ಜೊತೆಗೆ ಆರ್ಮಿ ಅಧಿಕಾರಿಗಳು, ಸೂಕ್ತ ಭದ್ರತಾ ಪಡೆಗಳೇನಾದ್ರು ಬರ್ತಾ ಇದೆಯಾ? ಅಲ್ಲಿ ರೆಸ್ಕ್ಯೂ ಆಪರೇಷನ್ಸ್ ಏನಾದ್ರು ನಡೀತಾ ಇದೆಯಾ? ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ಪ್ರಮೋದ್, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ. ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು. ಪಾಕಿಸ್ತಾನ ನಾಗರಿಕರು ಇರ್ತಕ್ಕಂತಹ ಪ್ರದೇಶಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿಯನ್ನು ಮಾಡ್ತಾ ಇದೆ. ಜಮ್ಮುವಿನ ಪ್ರದೇಶದಲ್ಲಿ ನಾನಿರುವಂತಹದ್ದು. ನಿನ್ನೆಯಿಂದಲೂ ಕೂಡ ನಿರಂತರವಾದಂತಹ ಲೈವ್ ಕವರೇಜನ್ನು ಕರ್ನಾಟಕದ ಜನತೆಗೆ, ಅಂದರೆ ವಾಸ್ತವ ಸ್ಥಿತಿ ಏನಾಗ್ತಾ ಇದೆ, ಗಡಿಯಲ್ಲಿ ಏನಾಗ್ತಾ ಇದೆ, ಜಮ್ಮುವಿನಲ್ಲಿ ಏನಾಗ್ತಾ ಇದೆ, ಕಾಶ್ಮೀರಲ್ಲಿ ಏನಾಗ್ತಿದೆ ಅನ್ನುವಂತಹ ವಾಸ್ತವ ಸ್ಥಿತಿಯನ್ನು ಕರ್ನಾಟಕದ ಜನತೆ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಾನು ರಿಹಾರ್ಡಿ ಅನ್ನುವಂಥ ಪ್ರದೇಶದಲ್ಲಿದ್ದೇನೆ. ರಿಹಾರ್ಡಿ ಅನ್ನೋ ಪ್ರದೇಶದಲ್ಲಿ ಬೆಳಿಗ್ಗೆ 5:45ಕ್ಕೆ ಒಂದು ಡ್ರೋನ್ ಅಟ್ಯಾಕ್ ಆಗುತ್ತೆ. ಜನವಸತಿ ಪ್ರದೇಶದ ಮೇಲೆ ಡ್ರೋನ್ ಅಟ್ಯಾಕ್ ಆಗುತ್ತೆ. ಆ ಪರಿಸ್ಥಿತಿ ಹೇಗಿದೆ, ಆ ಡ್ರೋನ್ ಅಟ್ಯಾಕ್ ಆದಂತಹ ಜಾಗದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಕ್ಯಾಮ್ರಾಮನ್ ಅಜಯ್ ಕೂಡ ಈ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು, ಬೆಳಗ್ಗೆ 5:45ಕ್ಕೆ ಆದಂತಹ ಒಂದು ಡ್ರೋನ್ ಅಟ್ಯಾಕ್ ಈ ರಿಹಾರ್ಡಿ ಪ್ರದೇಶದ ಮೇಲೆ ಆಗುತ್ತೆ. ಇದು ಜಮ್ಮುವಿನ ಸಿಟಿಯ ಒಳಗೆ ಬರುವಂತಹ ಒಂದು ಪ್ರಮುಖ ಪ್ರದೇಶ. ಒಂದು 2-3 ಲಕ್ಷ ಜನರು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಇಂತಹ ಜನವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನದ ಸೈನಿಕರು ಯಾವ ರೀತಿಯಾಗಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕಟ್ಟಡ ನಜ್ಜುಗುಜ್ಜಾಗಿರುವಂಥದ್ದು, ಕಟ್ಟಡಕ್ಕೆ ಭಾರಿ ಹಾನಿಯಾಗಿರುವಂತಹದ್ದು, ಕಟ್ಟಡದ ಅವಶೇಷಗಳು ನೆಲಕ್ಕೆ ಬಿದ್ದಿವೆ, ಗೋಡೆಗಳು ಉದುರಿ ಬಿದ್ದಿರುವಂತಹದ್ದು, ಕಟ್ಟಡದ ಮಾಳಿಗೆ ಕೂಡ ಬಿದ್ದಿರುವಂತಹದ್ದು, ಕೆಳಗೆ ಬಿದ್ದಿರುವಂತಹದ್ದು, ಸುತ್ತಮುತ್ತ ಇರ್ತಕ್ಕಂತಹ ಕಾರ್ಗಳಾಗಿರ್ಬೋದು ಎಲ್ಲ ನಜ್ಜುಗುಜ್ಜಾಗಿರುವಂತಹದ್ದು. ಸ್ಫೋಟದ ತೀವ್ರತೆ ಅಷ್ಟಿತ್ತು ಅನ್ನುವಂತಹದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಕೆಲವು ವರ್ಷಗಳಿಂದ ವಾಸಿಸ್ತಿರ್ತಕ್ಕಂಥ ಕನ್ನಡಿಗರು ಕೂಡ ಇದ್ದಾರೆ. ಈ ಜಮ್ಮುವಿನ ಸಿಟಿಯಲ್ಲೂ ಕೂಡ ಕೆಲವರು ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮಂಜುನಾಥ್ ಅಂತ ಇವರು ಇಲ್ಲೇ ಜಮ್ಮುವಿನಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಇವರ ಸಂಬಂಧಿಕರುಗಳು ಕೂಡ ಇದ್ದಾರೆ. ಆಗಾಗ ಇವರು ಕರ್ನಾಟಕಕ್ಕೂ ಬಂದು ಹೋಗ್ತಾ ಇರ್ತಾರೆ. ಇವರ ಪರಿಸ್ಥಿತಿ ಏನಾಗಿತ್ತು ಬೆಳಗ್ಗೆ ಅನ್ನುವಂಥದ್ದನ್ನ ಅವರೇ ಹೇಳ್ತಾರೆ, ಕೇಳೋಣ. ಸರ್, ಬೆಳಗ್ಗೆ ಎಷ್ಟೊತ್ತಿಗಾಯಿತು, ಹೆಂಗಾಯಿತು ಸರ್ ಇದು ಅಂತ? ಸರ್ ನಮಸ್ಕಾರ. ಮೊದಲೇ ಟಿವಿ9 ಭಾಳ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕದಿಂದ ನಾವು ನಮ್ಮ ಜಮ್ಮು ಕಾಶ್ಮೀರದ ನ್ಯೂಸ್ ನೋಡೋಕೆ ನೀವು ಇದ್ದೀರಾ, ಅದಕ್ಕೋಸ್ಕರ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಮಂಜುನಾಥ್ ಪಿ ರಾಜೋಳಿ ಅಂತೇಳಿ. ನಾನು ಮೂಲತಃ ದಾವಣಗೆರೆ ಡಿಸ್ಟಿಕ್ಕಿನ ಹರಿಹರ ತಾಲೂಕಿನ ಒಂದು ವಾಸಿ. ನನ್ನ ಒಂದು ಇಲ್ಲಿ 25 ವರ್ಷ ಇಲ್ಲಿ ನಾನು ವಾಸಿದ್ದೀನಿ. ಇಲ್ಲಿ ನಾನು ಈಗ ಹರಿಹರದಲ್ಲಿ ಶಿಫ್ಟ್ ಆಗಿದ್ದೇನೆ. ಆದರೆ ನನ್ನ ಒಂದು ವೆಕೇಷನ್ಸ್ ಮೂಲಕ ನಾನು ಈ ಕಡೆ ಬಂದಿದ್ದೆ. 22ನೇ ತಾರೀಕು ನಾನು ಬಂದಿದ್ದೆ. ಆದರೆ ಈ ಒಂದು ಘಟನೆ ಇವತ್ತು ನಡೆದಿದೆ. ಬೆಳಗ್ಗೆ ಮುಂಜಾನೆ 5:56 ನಿಮಿಷಕ್ಕೆ ಒಂದು ಘಟನೆ ನಡೆದಿದೆ. ನಾವು ಕೂಡ ನಮ್ಮ ಮನೆಯಲ್ಲಿದ್ವಿ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಜಾನಿಪುರ ಅಂತ ಏರಿಯಾದಲ್ಲಿ ನಾವು ವಸಿತಿದ್ವಿ. 5ರಿಂದ ರಾತ್ರಿಯೆಲ್ಲ ಆಲ್ರೆಡಿ ಬಂದೂಕಿನ ಬಾಂಬ್ಗಳ ಸೌಂಡ್ ಬರ್ತಿದ್ವು. ಆದರೆ 5:56ರಿಂದ 6 ಗಂಟೆ ಸುಮಾರು ಒಂದು ಹ್ಯೂಜ್ ಒಂದು ಸೌಂಡ್ ಬಂತು. ನಾವು ನೋಡಿ ಹೆದರ್ಬಿಟ್ವಿ. ಮನೆಯಿಂದ ಮತ್ತೆ ನಾವು ಹೊರಗೆ ಬಂದಿಲ್ಲ, ಹೊರಗೆ ಬಂದ್ವಿ, ನೋಡಿದ್ವಿ. ನಮ್ಮ ಅಕ್ಕಪಕ್ಕ ಅಂತ ಏನು ಉದ್ಘಾಟನೆ ಇದು ಏನು ನಮ್ಮ ಅಕ್ಕಪಕ್ಕದಲ್ಲಿ ಏನೋ ದುರ್ಘಟನೆ ಆಗಿದ್ದಿಲ್ಲ. ಆಮೇಲೆ ಸ್ವಲ್ಪ ತಡದಲ್ಲಿ ನಮಗೆ ವೀಡಿಯೋಸ್ ಬಂತು. ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲೇ ಏನೋ ಒಂದು ಡ್ರೋನ್ ಅಟ್ಯಾಕ್ ಆಗಿದೆ ಅಂಥೇಳಿ ಮನೆ ಮೇಲೆ. ನಾವು ನೋಡಿದಾಗ ನಮ್ಮ 1 ಗಂಟೆ ದೂರದಲ್ಲಿ ನಾವು ಇಲ್ಲಿದ್ವಿ. ಇಲ್ಲಿ ಬಂದಾಗ ಈ ದೃಶ್ಯ ನೋಡಿದ್ರೆ ನಮಗೆ ಶಾಕ್ ಆಗಿಬಿಡ್ತು. ನಾವು ಈ ದೃಶ್ಯ ನೋಡಿಕೊಂಡು ಈಗ ನಾವು ಮನೇಲಿರೋದು ಸೇಫ್ ಇಲ್ಲ ಅಂತ ನಿಮಗೊಂದು ಭಾವನೆ ನಮ್ಗೆ ಕೂಡ ಬಂದಿದೆ. ಈಗ
ಹೌದು, ಪಾಕಿಸ್ತಾನ ಜನವಸತಿ ಪ್ರದೇಶಗಳ ಮೇಲೆಯೇ ಈ ಥರದೊಂದು ದಾಳಿ ಮಾಡ್ತದೆ. ಈ ಥರದೊಂದು ದಾಳಿ ಜನವಸತಿ ಪ್ರದೇಶದ ಮೇಲೆ ಹಿಂದೆ ಆಗಿರಲಿಲ್ಲ ಅನ್ನುವಂಥದ್ದು. ಇಲ್ಲ, ಈ ಥರ ಒಂದು ಸಿವಿಲ್ ಪಬ್ಲಿಕ್ ಮೇಲೆ ಯಾವತ್ತೂ ದಾಳಿ ಮಾಡಿಲ್ಲ ಅವರು. ಆಗ್ತಿದೆ, ದಾಳಿ ಮಾಡಿದಾರೆ ಇಲ್ಲ ಅಂತಲ್ಲ. ಆದರೆ ಪಾಕಿಸ್ತಾನ ಬಾರ್ಡರ್ದಲ್ಲಿರುವಂಥ ನಮ್ಮ ಜಮ್ಮು ಕಾಶ್ಮೀರ ಬಾರ್ಡರ್ಲಿರುವಂಥ ಜೊತೆ ಅಕ್ನೂರ್ ಆಯಿತು, ಉಡಿ ಪ್ಲೇಸ್ ಆಯ್ತು, ಶ್ರೀನಗರದ ಉಡಿ ಆಯಿತು, ಆಮೇಲೆ ಪಲ್ವಾಮ ಇದೆ, ಅಲ್ಲಾಗಿದೆ, ಆಮೇಲೆ ರಜೋರಿ ಇದೆ, ನವಶೇರಾ ಇದೆ, ಮೆಂಡರ್ ಇದೆ, LG ಇದೆ, UKG ಇದೆ, KG ಇದೆ, ಆಮೇಲೆ BG ಇದೆ. ಅಲ್ಲಿ ಆಗಿರುವಂಥ ಸ್ಥಳದಲ್ಲಿ ಭಾಳಷ್ಟು ದುರ್ಘಟನೆ ಈ ಥರ ನಡೀತಾ ಇರ್ತವೆ. ಅದು ಅವರಿಗೆಲ್ಲ ಕಾಮನ್ನು. ಆದರೆ ಸಿಟಿ ಮಧ್ಯದಲ್ಲಿ ಈ ಥರ ಆಗಿರೋ ದುರ್ಘಟನೆ ಮೊದಲನೇ ಬಾರಿ. ಮತ್ತೆ ಇದೇ ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಇದೇ ಥರ ಆಗಿದೆ. ಹೀಗಾಗಿದೆ. ಇವತ್ತು ಜಮ್ಮುದಲ್ಲಿ ಇರುವಂತಹ ಸ್ಥಳದಲ್ಲಿ 4 ಸ್ಥಳದಲ್ಲಿ ಆಗಿದೆ. ಎಕ್ಸಾಂಪಲ್ ರಿಯಾಡಲ್ಲಿ ಒಂದಾಗಿದೆ. ಮತ್ತು ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ರೂಪ್ನಗರದಲ್ಲಿ ಒಂದು ಆಪ್ಶಂಬು ನಮ್ಮ ದೇವಸ್ಥಾನ ಇದೆ, ಶಿವ ಮಂದಿರ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದ ಒಂದು ಗಾರ್ಡನ್ ಕೂಡ ಇವತ್ತು ಬ್ಲಾಸ್ಟ್ ಆಗಿದೆ. ಅದಾದಮೇಲೆ ಜಾನಿಪುರ್ ಕಾಲೋನಿಂದ ಕೂಡ ಇದೆ, ಅಲ್ಲೂ ಕೂಡ ಒಂದು ಬ್ಲಾಸ್ಟ್ ಆಗಿದೆ. ಆಮೇಲೆ ನಮ್ಮ ಸತ್ವಾರಿ ಏರ್ಪೋರ್ಟ್ ಅದ್ರ ಹಿಂಭಾಗದೂ ಕೂಡ ಅಲ್ಲಿ ಒಂದು ದುರ್ಘಟನೆ ಆಗಿದೆ. ಭಾಳ ಒಂದು ಯೋಚನೆ ಮಾಡುವಂಥ ನಮಗೆ ವಿಷಯ ಇದು. ಈಗ ಯುದ್ಧದ ಪರಿಸ್ಥಿತಿ ಅಂತಂದರೆ ಕರ್ನಾಟಕದಲ್ಲಿ ಇರೋರಿಗೆ ಅಷ್ಟು ಗೊತ್ತಾಗಲ್ಲ, ಯುದ್ಧ ಅಂದರೆ ಏನು ಅಂತ ಗೊತ್ತಾಗಲ್ಲ. ಇಲ್ಲಿರೋರಿಗೆ ಅದನ್ನು ಜೀವಿಸಿದ್ದವ್ರಿಗೆ ಮಾತ್ರ ಇಲ್ಲಿ ಗೊತ್ತಾಗುತ್ತೆ ಯುದ್ಧದ ಪರಿಸ್ಥಿತಿ ಅಂದ್ರೇನು, ಬ್ಲ್ಯಾಕ್ಔಟ್ ಅಂದ್ರೇನು. ಕಳೆದ 2-3 ದಿವಸಗಳಿಂದ ಜಮ್ಮು ಸಿಟಿ ಮತ್ತು ಗಡಿ ಪ್ರದೇಶ ಅನೇಕ ಪ್ರದೇಶಗಳು ಬ್ಲ್ಯಾಕ್ಔಟ್ ಆಗ್ತಿದೆ. ಆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸರ್? ಬ್ಲ್ಯಾಕ್ಔಟ್ ಅನ್ನೋದು ನಾವು ನನ್ನ ಒಂದು ಇದರಲ್ಲಿ ನಾನು ನೋಡಿದ್ದಿಲ್ಲ. ಇದು ಒಂದು ನಮ್ಮ ನ್ಯೂಸ್ ಪ್ರಕಾರ ನಮಗೆ ಗೊತ್ತಾಗಿದೆ 52ನೇ ಇಸ್ವಿಯಲ್ಲಿ 1951ನೇ ಇಸ್ವಿಯಲ್ಲಿ ಇದ್ರ ಬ್ಲ್ಯಾಕ್ಔಟ್ ಮಾಡಿದರು. ಬ್ಲ್ಯಾಕ್ಔಟ್ ಅಂತ ತಿಳ್ಕೊಂಡಿದ್ವಿ ಏನಪ್ಪ ಅಷ್ಟೇ ಬಿಡು, ಬಂದ್ ಮಾಡ್ಬೋದು ಅಷ್ಟೇ ಅಂತ ತಿಳ್ಕೊಂಡ್ವಿ. ಆದರೆ ನಾವು ಈಗ ಕಣ್ಣಾರು ನೋಡ್ತಿದ್ದೀವಿ ಬ್ಲ್ಯಾಕ್ಔಟ್ ಅಂದರೆ ಏನು. ರಾತ್ರಿ 8 ಗಂಟೆಗೆ ಇವರೊಂದು ಸೈರನ್ ಸೌಂಡ್ ಮಾಡಿದ್ದಾರೆ. ಅದಾದಮೇಲೆ ಲೈಟೆಲ್ಲ ಆಫ್ ಆಗುತ್ತೆ, ಇನ್ವರ್ಟರ್ ಮಾತ್ರ ಆನ್ ಇರುತ್ತೆ. ಆದರೆ ಇನ್ವರ್ಟರ್ ಮನೇಲಿ ಇದ್ದವ್ರಿಗೆ ಕೂಡ ಹೇಳಿರ್ತಾರೆ ನೀವು ಒಂದು ಲೈಟ್ ಕೂಡ ಆನ್ ಮಾಡಬಾರ್ದು ಅಂತೇಳಿ. ಮೊಬೈಲನ್ನು ಅಟ್ಟದ ಮೇಲೆ ಕೂಡ ನೀವು ರೂಫ್ ಮೇಲೆ ತೊಗೊಂಡೋಗ್ಬಾರ್ದು ಅಂತ ಹೇಳ್ತಾರೆ. ಅಂದರೆ ಉದ್ದೇಶ ಏನಂದರೆ ಮೊಬೈಲ್ ಏನಾರ ಅಟ್ಟದ ಮೇಲೆ ತೊಗೊಂಡೋದ್ರೆ ಆಪೋಸಿಟ್ ಪಾರ್ಟಿ ನಮ್ಮ ಪಾಕಿಸ್ತಾನದವ್ರು ಏನಿದಾರಲ್ಲ ಅವರಿಗೆ, ನಮ್ಮ ವಿಲನ್ ಪಾಕಿಸ್ತಾನದವ್ರು ಏನಿದಾರಲ್ಲ ನಮ್ಮ ಶತ್ರುಗಳು ಅವರಿಗೆ ನಾವು ಇರುವಂಥ ಪಾಪ್ಯುಲೇಷನ್ಸ್ ಅವ್ರಿಗೆ ಟೇಸ್ಟ್ ಮಾಡ್ತಾರಂಥ ದೇಶದಿಂದ ನಮ್ಮ ಇಂಡಿಯನ್ ಆರ್ಮಿ ಏನಿದಾರಲ್ಲ ನಮಗೆ ಮೊದಲೇ ಸೂಚಿಸಿದ್ದಾರೆ. ಒಂದು ದಿವಸ ಮುಂಚೆ ನಮಗೆ ತಿಳಿಸಿರ್ತಾರೆ ಎಷ್ಟು ಗಂಟೆಗೆ ನೀವು ಬರಬೇಕು, ಎಷ್ಟು ಗಂಟೆಗೆ ಹೊರಗೆ ಬರಬೇಕು ಅಂತೇಳಿ ನಮಗೆ ತಿಳಿಸ್ತಾರೆ ಅವರು. ಓಕೆ, ಮಂಜುನಾಥ್ ಅವರೇ, ಮಂಜುನಾಥ್ ಅವರು ಅನೇಕ ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಬ್ಲಾಕ್ಔಟ್ ಅಂದ್ರೆ ಹೇಗಿರುತ್ತೆ, ಮತ್ತೆ ಇಲ್ಲಿ ಹೇಗೆ ಅಟ್ಯಾಕ್ ಆಯಿತು ಅನ್ನುವಂಥದ್ರ ಬಗ್ಗೆ, ಮತ್ತೆ ಅಟ್ಯಾಕ್ ಆದ ತಕ್ಷಣ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವರು ಹರೀಶ್ ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ.